ಶ್ರೀ ಆರ್.ಎಂ. ಹೆಗಡೆ ಬಾಳೇಸರ ಸಹಕಾರಿ ರತ್ನ ಅಧ್ಯಕ್ಷರು, TMS ಸಿದ್ದಾಪುರ, ಪ್ರಸಿದ್ಧ ವಕೀಲರು. ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ತುಂಬು ಹೃದಯದಿಂದ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ರವೀಂದ್ರ ಹೆಗಡೆ ಹಿರೇಕೈ, ನಿರ್ದೇಶಕರು, TSS ಸಿರ್ಸಿ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ತುಂಬು ಹೃದಯದಿಂದ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ MK ಭಟ್ ಸೊರಬ, ಪ್ರಸಿದ್ಧ ವೈದ್ಯರು. ಇವರು ಕೂಡ ಈ ಒಂದು ಯಕ್ಷವಂದನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ವೇದಿಕೆಗೆ ಆಗಮಿಸಬೇಕು ಅಂತ ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ ಇವರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಶ್ರೀಧರ್ ವೈದ್ಯ, ಪ್ರಸಿದ್ಧ ವೈದ್ಯಾಧಿಕಾರಿಗಳು, ಸಿದ್ದಾಪುರ. ಇವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಸೇರ್ಲಿಕ್ಕಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಶ್ರೀ MN ಭಟ್ ಅಜ್ಜಿಬಳ್, ಅಧ್ಯಕ್ಷರು, ಅಜ್ಜಿಬಳ್ ಸೊಸೈಟಿ. ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗೂಡಲಿದ್ದಾರೆ. ಶ್ರೀ RG ಶೇಟ್ ಕಾನ್ಸೂರ್, ಉದ್ಯಮಿಗಳು, 7 ಸ್ಟಾರ್ ಇಂಡಸ್ಟ್ರೀಸ್ ಕಾನ್ಸೂರ್. ಇವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ನಮ್ಮ ಜೊತೆಗೆ ಅವರು ಕೂಡ ಕೈ ಜೋಡಿಸಲಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಯಕ್ಷವಂದನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ NB ಹೆಗಡೆ ಮತ್ತಿಹಳ್ಳಿ, ಅಧ್ಯಕ್ಷರು, ತ್ಯಾಗ್ಲಿ ಸೇವಾ ಸಹಕಾರಿ ಸಂಘ. ಇವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಶ್ರೀ ರಾಜಾರಾಮ್ ಗ ಹೆಗಡೆ ಶಿಂಗು, ಮತ್ತಿಹಳ್ಳಿ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಯಶೋಧ ದತ್ತಾತ್ರೇಯ ನಾಯ್ಕ್ ದೊಡ್ಡಜಡ್ಡಿ, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ತ್ಯಾಗ್ಲಿ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗಣಪತಿ ಅಣ್ಣಪ್ಪ ಹೆಗಡೆ ತ್ಯಾಗ್ಲಿ, ಸದಸ್ಯರು, ಗ್ರಾಮ ಪಂಚಾಯತ್ ತ್ಯಾಗ್ಲಿ. ಶ್ರೀ ಸುಧಾಕರ್ ಹೆಗಡೆ CEO, ತ್ಯಾಗ್ಲಿ ಸೇವಾ ಸಹಕಾರಿ ಸಂಘ. ಶ್ರೀ ಮಹಾಬಲೇಶ್ವರ ಡಿ ಹೆಗಡೆ ಬುಳ್ಳಿ, ಅಧ್ಯಕ್ಷರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದ SDMC ಅಧ್ಯಕ್ಷರು. ಶ್ರೀ ವೆಂಕಟೇಶ್ ಹೆಗಡೆ ಕಲ್ಗದ್ದೆ, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ತ್ಯಾಗ್ಲಿ. ಶ್ರೀ ಸಚಿದಾನಂದ್ ಹೆಗಡೆ ಬೆಳಗದ್ದೆ, ಉಪಾಧ್ಯಕ್ಷರು, ಅಗ್ರಗಣ್ಯ ರೈತ ಒಕ್ಕೂಟ ನಾಣಿಕಟ್ಟ. ಇವೆಲ್ಲ ಮುಖ್ಯ ಅತಿಥಿಗಳು ಕೂಡ ಈ ಒಂದು ಯಕ್ಷವಂದನೆ ಕಾರ್ಯಕ್ರಮಕ್ಕೆ ವೇದಿಕೆಗೆ ನಮ್ಮ ಜೊತೆಗೆ ಬರಬೇಕು ಅಂತ ತುಂಬು ಹೃದಯದಿಂದ ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ ಇವರಿಂದ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಯಕ್ಷವಂದನೆಯ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಶ್ರೀ ಕಾರ್ತಿಕ್ ಚಿಟ್ಟಾಣಿ ಹಾಗೂ ಶ್ರೀಮತಿ ಅರ್ಪಿತಾ ಹೆಗಡೆ ಕಾರ್ತಿಕ್ ಚಿಟ್ಟಾಣಿ ಅವರು ಕೂಡ ವೇದಿಕೆಗೆ ಬರಬೇಕು. ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಯನ್ನ ಕೊಡಬೇಕು. ನಿಜವಾದ ಕಲಾವಿದ ಅಂದರೆ ಕೇವಲ ಸ್ಫೂರ್ತಿ ಪಡೆಯುವವನಲ್ಲ, ಬದಲಾಗಿ ಇತರರಿಗೂ ಕೂಡ ಸ್ಫೂರ್ತಿಯನ್ನ ಅಂತಹ ಒಬ್ಬ ಮೇರು ಕಲಾವಿದನಿಗೆ ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ ಇವತ್ತು ಒಂದು ಯಕ್ಷವಂದನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಶ್ರೀ ಕಾರ್ತಿಕ್ ಹೆಗಡೆ ಚಿಟ್ಟಾಣಿ, ಶ್ರೀಮತಿ ಅರ್ಪಿತಾ ಕಾರ್ತಿಕ್ ಹೆಗಡೆ ಚಿಟ್ಟಾಣಿ ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಬೇಕು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಬಹುಶಃ ಇಲ್ಲಿ ಶ್ರೀ ದಿವಂಗತ ರಾಮಚಂದ್ರ ಹೆಗಡೆ ಚಿಟ್ಟಾಣಿ ಅವರ ಆ ಫೋಟೋವನ್ನು ನೋಡಿದಾಗ ನಮಗೆ ಅವರ ಒಂದು ಹೊಸ ತಲೆಮಾರಿನ ಚಿಗುರು ಇಲ್ಲಿ ಕಾಣಿಸ್ತಾ ಇದೆ. ಸೊ ಅವರ ಒಂದು ಆ ಕೊಂಡಿ ಎಲ್ಲೂ ಹೋಗಿಲ್ಲ, ಅದು ಅವರ ತಲೆಮಾರಿನ ಪ್ರಕಾರವಾಗಿ ನಿಮ್ಮಲ್ಲಿ ಬೇರೂರಿದೆ ಅನ್ನುವಂಥದ್ದು ನಮ್ಮ ಎಲ್ಲ ಯಕ್ಷ ಅಭಿಮಾನಿಗಳ ಒಂದು ಪ್ರೇರಣೆ ಮತ್ತು ಸ್ಫೂರ್ತಿ. ನೀವು ಎಲ್ಲ ಯಕ್ಷ ಅಭಿಮಾನಿಗಳ ಅಭಿಮಾನ ನೀವು. ಇದಕ್ಕಾಗಿ ನಿಮಗೆ ಒಂದು ಚಿಕ್ಕ ಯಕ್ಷವಂದನೆ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೇವೆ. ಸನ್ಮಾನ ಪತ್ರ ವಚನ ನಡೆಯಲಿಕ್ಕಿದೆ. ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ, ಸಿದ್ದಾಪುರ, ಉತ್ತರ ಕನ್ನಡ. ಶ್ರೀ ನಟರಾಜ್ M ಹೆಗಡೆ ಮತ್ತು ಮಿತ್ರ ಬಳಗ ನಾಣಿಕಟ್ಟ ಮತ್ತು ಸಮಸ್ತ ಊರ ನಾಗರಿಕರಿಂದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ದಿವಂಗತ ಚಿಟ್ಟಾಣಿ ವೇದಿಕೆ ನಾಣಿಕಟ್ಟದಲ್ಲಿ ಯಕ್ಷವಂದನೆ, ನಾಣಿಕಟ್ಟ ಯಕ್ಷ ಹಬ್ಬ, ಯಕ್ಷರಂಗದ ಪ್ರಸಿದ್ಧ ಕಲಾವಿದರಾದ ಶ್ರೀ ಕಾರ್ತಿಕ್ ಹೆಗಡೆ ಚಿಟ್ಟಾಣಿ ಅವರಿಗೆ ಅರ್ಪಿಸುವ ಯಕ್ಷವಂದನೆ ಪತ್ರ
ಗೌರವ ಸನ್ಮಾನ ಸಮರ್ಪಣಾ ಪತ್ರ. ಸನ್ಮಾನ್ಯರೇ, ನಮ್ಮ ಹೆಮ್ಮೆಯ ಕಲೆ ಯಕ್ಷಗಾನ. ಕರ್ನಾಟಕದ ಜೀವಕಲೆಯಾದ ಯಕ್ಷಗಾನಕ್ಕೆ ಪ್ರಪ್ರಥಮ ಪದ್ಮಶ್ರೀ ಪ್ರಶಸ್ತಿಯನ್ನು ತಂದುಕೊಟ್ಟ ಸುಪ್ರಸಿದ್ಧ ಚಿಟ್ಟಾಣಿ ಕುಟುಂಬದ ಕುಡಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಚಿಟ್ಟಾಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಡಿಸೆಂಬರ್ 8, 1991ರಂದು ಯಕ್ಷಗಾನದ ಶ್ರೇಷ್ಠ ದಿಗ್ಗಜ ಹಿರಿಯ ಕಲಾವಿದರಾದ ಯಕ್ಷ ಕಲಾರಂಗ ಪ್ರಶಸ್ತಿ ಪುರಸ್ಕೃತ ಶ್ರೀ ಸುಬ್ರಹ್ಮಣ್ಯ ಹೆಗಡೆ ಚಿಟ್ಟಾಣಿ ಮತ್ತು ಶ್ರೀಮತಿ ಪಾರ್ವತಿ ಹೆಗಡೆ ಚಿಟ್ಟಾಣಿ ಇವರ ಪುತ್ರರಾಗಿ ಜನಿಸಿದ ನೀವು ತಮ್ಮ ಮನದರಸಿ ಶ್ರೀಮತಿ ಅರ್ಪಿತಾರವರ ಜೊತೆ ಸಂತೋಷಕರವಾದ ಜೀವನ ನಡೆಸುತ್ತಿದ್ದೀರಿ. ತಮ್ಮ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣಗಳನ್ನು ಗ್ರಾಮೀಣ ಮಟ್ಟದಲ್ಲೇ ಮುಗಿಸಿದ್ದೀರಿ. ತಾವು ಶಿಕ್ಷಣದ ಜೊತೆಯಲ್ಲೇ ಪಾರಂಪರಿಕವಾಗಿ ಯಕ್ಷಗಾನವನ್ನು ರೂಢಿಸಿಕೊಂಡು ಪ್ರಥಮವಾಗಿ ಯಕ್ಷ ಋಷಿ ಶ್ರೀಯುತ ಹೊಸ್ತೋಟ್ ಮಂಜುನಾಥ್ ಭಾಗವತರಲ್ಲಿ, ನಂತರ ಹಾಸ್ಯ ಚಕ್ರವರ್ತಿ ಶ್ರೀ ಶ್ರೀಧರ್ ಹೆಗಡೆ ಕಾಸರಕೋಡ್ ಅವರಲ್ಲಿ ಯಕ್ಷ ಶಿಕ್ಷಣವನ್ನು ಪಡೆದಿದ್ದೀರಿ. ಪ್ರೀತಿಯ ಅಜ್ಜ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ತಂದೆ ಶ್ರೀ ಸುಬ್ರಹ್ಮಣ್ಯ ಹೆಗಡೆ ಚಿಟ್ಟಾಣಿ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೃಷ್ಣಯ್ಯಜಿ ಬಳ್ಕೂರ್, ಯಕ್ಷಗುರು ಶ್ರೀ KP ಹೆಗಡೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಅಶೋಕ್ ಭಟ್ ಸಿದ್ದಾಪುರ್, ಗಾನ ಕೋಗಿಲೆ ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರ, ಶ್ರೀ ಮಂಟಪ ಪ್ರಭಾಕರ ಉಪಾಧ್ಯಾಯ, ಹೀಗೆ ಮುಂತಾದ ಹಿರಿಯ ದಿಗ್ಗಜ ಕಲಾವಿದರೊಂದಿಗೆ ಯಕ್ಷ ತಿರುಗಾಟದ ಗಾಢವಾದ ಒಡನಾಟ, ಅವರ ಅನುಭವಗಳನ್ನು ತಿಳಿದು ಕಲಿತು ಸದ್ಯದಲ್ಲಿ ಗಾನ ಸಾಮ್ರಾಟ ಶ್ರೀ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಅವರ ದಕ್ಷ ಸಾರಥ್ಯದ ಪೆರಡೂರು ಮೇಳದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಮೊಟ್ಟ ಮೊದಲು ಶ್ರೀ ಗುಂಡಬಾಳ ಮೇಳ, ತಮ್ಮ ಅಜ್ಜನವರು ಸ್ಥಾಪಿಸಿದ ಶ್ರೀ ವೀರಾಂಜನೇಯ ಯಕ್ಷಮಿತ್ರ ಮಂಡಳಿ ಬಂಗಾರಮಕ್ಕಿ ಮೇಳ, ಹಾಗೆ ಅತಿಥಿ ಕಲಾವಿದರಾಗಿ ಶ್ರೀ ಸಾಲಿಗ್ರಾಮ ಮೇಳದಲ್ಲಿಯೂ ಸಮರ್ಥವಾಗಿ ತಮಗೆ ನೀಡಿದ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದೀರಿ. ಕೃಷ್ಣ, ಕಲಾಧರ, ಸುಧನ್ವ, ರುದ್ರಕೋಪ, ಚಂದ್ರಹಾಸ, ಲವಕುಶ, ಅಭಿಮನ್ಯು, ಬಬ್ರುವಾಹನ, ದಿಗ್ವಿಜಯದ ಕಂಸ, ಭರ್ಬರಿಕ, ಶ್ವೇತಕುಮಾರ, ಕೀಚಕ, ಧರ್ಮಾಂಗದ, ಸಾಲ್ವ, ಮದನ, ವಿದ್ಯುನ್ಮಾಲಿ, ಗದಾಯುದ್ಧದ ಕೌರವ ಇಂತಹ ಪಾತ್ರಗಳನ್ನು ಕಲಾಭಿಮಾನಿಗಳ ಮನಮುಟ್ಟುವಂತೆ ರಂಗದಲ್ಲಿ ಪ್ರದರ್ಶಿಸಿದ್ದೀರಿ ಮತ್ತು ಸೈ ಎನಿಸಿಕೊಂಡಿದ್ದೀರಿ. ಈಗಿನ ಕಾಲಘಟ್ಟದ ಬಹುಬೇಡಿಕೆಯ ಯುವ ದಿಗ್ಗಜ ಕಲಾವಿದರಾಗಿದ್ದೀರಿ. ಹಲವಾರು ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣವನ್ನು ನೀಡುತ್ತಿದ್ದೀರಿ. ಸಂಪ್ರದಾಯಬದ್ಧವಾದ ಯಕ್ಷಗಾನ ಕಲೆ ಉಳಿಯಬೇಕು, ಬೆಳೆಯಬೇಕು ಎಂದು ಅಪೇಕ್ಷೆ ತಮ್ಮದು. ತಮ್ಮ ಪಾತ್ರ ನೋಡಿ ಮನಸೋತ ಅಭಿಮಾನಿಗಳು ತಮ್ಮದೇ ಅಭಿಮಾನಿಗಳಾಗಿ ತಮಗೆ ಅನೇಕ ಸನ್ಮಾನ ಗೌರವಗಳನ್ನು ಅರ್ಪಿಸಿದ್ದಾರೆ. ನಮ್ಮ ದೇಶ ಅಷ್ಟೇ ಅಲ್ಲದೆ ದೂರದ ಗಲ್ಫ್ ದೇಶವಾದ ಬಹ್ರೇನ್ನಲ್ಲಿ 2015-16ರಲ್ಲಿ ಗೌರವ ಸನ್ಮಾನ ಪಡೆದ ತಾವು ತಮ್ಮ ಯಕ್ಷರಂಗದ ಯಕ್ಷ ಯುವರಾಜರಾಗಿದ್ದೀರಿ. ಪ್ರವೃತ್ತಿಯನ್ನೇ ವೃತ್ತಿಯಾಗಿ ಸ್ವೀಕರಿಸಿ ದೈವಿದತ್ತವಾದ ಪರಂಪರೆ, ಶಾರೀರಗಳನ್ನು ಸರಿಯಾಗಿ ಬಳಸಿ ಸಂಪ್ರದಾಯಬದ್ಧವಾದ ತಿಟ್ಟು ಮಟ್ಟುಗಳನ್ನು ಜೊತೆಗೆ ಹೊಸ ಪಟ್ಟುಗಳನ್ನು ನೀಡುವ ಉತ್ಸಾಹ ಹುಮ್ಮಸ್ಸು ಹೊಂದಿರುವ ನಿಮಗೆ ನಮ್ಮ ಯಕ್ಷಗಾನದ ಈ ಯಕ್ಷವಂದನೆ ನಾಣಿಕಟ್ಟ ಯಕ್ಷ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಇದೇ ಭವ್ಯವಾದ ವೇದಿಕೆಯಲ್ಲಿ ಯಕ್ಷ ಸುಂದರ ರತ್ನ ಎಂಬ ಬಿರುದನ್ನು ನೀಡಿ ಸನ್ಮಾನಿಸುತ್ತಿದ್ದೇವೆ. ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು, ಮಾನ ಸನ್ಮಾನಗಳು ತಮ್ಮನ್ನು ಅರಸಿ ಬರಲಿ ಎಂದು ಶ್ರೀ ಸಿದ್ಧಿವಿನಾಯಕ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ತಾವು ಯಕ್ಷಕಲಾ ಮಾತೆಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡುವಂತೆ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಶ್ರೀ ಸಿದ್ಧಿವಿನಾಯಕ ದೇವರ, ಶ್ರೀ ಲಕ್ಷ್ಮೀ ನರಸಿಂಹ ದೇವರ, ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆ ಸದಾ ಇರಲೆಂದು ಪ್ರಾರ್ಥಿಸುತ್ತಾ ತಮ್ಮನ್ನು ಈ ಸುಂದರ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ಶ್ರೀ ದೇವರ ಸನ್ನಿಧಿಯಲ್ಲಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಬಿರುದು ನೀಡಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ತಮಗೆ ಶ್ರೀದೇವರು ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತುಗಳನ್ನಿತ್ತು ಕಾಪಾಡಲೆಂದು ಪ್ರಾರ್ಥಿಸುತ್ತೇವೆ. ದಿನಾಂಕ 14/12/2025, ಸ್ಥಳ ನಾಣಿಕಟ್ಟ, ತಾಲೂಕು ಸಿದ್ದಾಪುರ, ಉತ್ತರ ಕನ್ನಡ. ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ, ಶ್ರೀ ನಟರಾಜ್ ಎಂ ಹೆಗಡೆ ಮತ್ತು ಮಿತ್ರ ಬಳಗ ನಾಣಿಕಟ್ಟ ಹಾಗೂ ಸಮಸ್ತ ಊರ ನಾಗರಿಕರು. ಯಕ್ಷಗಾನಂ ವಿಶ್ವಗಾನಂ. ಶ್ರೀಯುತ ಸುಬ್ರಹ್ಮಣ್ಯ ಹೆಗಡೆ ಚಿಟ್ಟಾಣಿ ಅವರು ಕೂಡ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ವೇದಿಕೆಯನ್ನ ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಸುಬ್ರಹ್ಮಣ್ಯ ಹೆಗಡೆ ಚಿಟ್ಟಾಣಿ ಅವರು. ಸುಬ್ರಹ್ಮಣ್ಯ ಚಿಟ್ಟಾಣಿ ಹೆಗಡೆ ಅವರನ್ನ ಶ್ರೀ MM ಹೆಗಡೆ ಹಂಗರ್ಕಂಡ್ ಅವರು ದಯವಿಟ್ಟು ವೇದಿಕೆಗೆ
ಈ ಒಂದು ಶುಭ ಸಂದರ್ಭ ಆಕ್ಚುಲಿ ಇಬ್ಬರು ದಿಗ್ಗಜ ಯಕ್ಷಗಾನ ಕಲಾವಿದರು ತಂದೆ ಮಗನ ಈ ಒಂದು ಜುಗಲ್ಬಂದಿ ಅಂತ ಏನು ಹೇಳ್ತೀವಿ ಅದನ್ನ ನಾವು ಇವತ್ತು ಆಟದಲ್ಲಿ ನೋಡ್ತಾ ಇಲ್ಲದೆ ಇದ್ರು ಈ ಒಂದು ಸನ್ಮಾನಕ್ಕೆ ಅವರು ಕೂಡ ಕಾರಣೀಭೂತರು. ಯಾಕೆಂದ್ರೆ ಅಜ್ಜನಿಂದ ತಂದೆಯಿಂದ ತರುವಾಗಿ ಮಗನಿಗೆ ಬಳುವಳಿಯಾಗಿ ಬಂದಂತಹ ಈ ಒಂದು ಯಕ್ಷಗಾನ ಕಲೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಯಕ್ಷವಂದನೆ ಕಾರ್ಯಕ್ರಮವನ್ನ ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ ಅವರು ನೆರವೇರಿಸಬೇಕು ಹಾಗೂ ಪ್ರೇಕ್ಷಕರು ಜೋರಾದ ಚಪ್ಪಾಳೆಯನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೆಜ್ಜೆಗೆ ಎಷ್ಟು ಚಪ್ಪಾಳೆಯನ್ನು ಕೊಡ್ತಾ ಇದ್ರು ಅಷ್ಟೇ ಚಪ್ಪಾಳೆ ಈಗಲೂ ಕೂಡ ಬರಬೇಕು. ದಯವಿಟ್ಟು ಪ್ರೇಕ್ಷಕರು ನಿಮ್ಮ ಎನರ್ಜಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಜೋರಾದ ಚಪ್ಪಾಳೆ ಬರಲಿ. ಸಿದ್ಧಿವಿನಾಯಕ ಯಕ್ಷಮಿತ್ರದ ಶ್ರೀ ಹರೀಶ್ ನಾಯ್ಕ್ ಹಾಗೂ ಶ್ರೀ ಮಂಜುನಾಥ್ ನಾಯ್ಕ್ ಅವರು ವೇದಿಕೆ ಬರಬೇಕು. ಹರೀಶ್ ನಾಯ್ಕ್ ಮತ್ತು ಮಂಜು ಗೌಡ ಅವರು ದಯವಿಟ್ಟು ಸ್ವಲ್ಪ ವೇಗವಾಗಿ ವೇದಿಕೆಯತ್ತ ಹೆಜ್ಜೆ ಹಾಕಬೇಕು. ನಿಮಗಾಗಿ ಇಲ್ಲಿ ಕಾಯ್ತಾ ಇದ್ದೇವೆ. ಯಕ್ಷವಂದನೆ ಕಾರ್ಯಕ್ರಮ ನಡೀತಾ ಇದೆ. ಹರೀಶ್ ಶ್ರೀಯುತ ಕಾರ್ತಿಕ್ ಚಿಟ್ಟಾಣಿಯವರು ಈ ಒಂದು ಯಕ್ಷವಂದನೆ ಕಾರ್ಯಕ್ರಮದ ಪರವಾಗಿ 2 ಮಾತುಗಳನ್ನು ಆಡಬೇಕು. ಮೇಡಮ್ ಹತ್ರ ಹಿಂದೂ ಅದೇ ಯಕ್ಷಗಾನದ ಆರಾಧ್ಯ ದೇವನಾದಂತಹ ಮಹಾಗಣಪತಿಗೆ ಮೊದಲಾಗಿ ನಮಸ್ಕರಿಸಿ, ಒಳಗಡೆಯಲ್ಲಿರುವಂತಹ ಹಿರಿಯ ಕಲಾವಿದರಿಗೆ ಶಿರವಾಗಿ ನಮಸ್ಕರಿಸಿಕೊಳ್ಳುತ್ತಾ, ಸಭೆಯಲ್ಲಿರುವಂಥ ಗಣ್ಯಾತಿಗಣ್ಯರಿಗೆ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರವನ್ನು ತಿಳಿಸಿ, ವೇದಿಕೆ ಮೇಲೆ ಇರುವಂಥ ಮತ್ತು ವೇದಿಕೆ ಎದುರುಗಡೆಯಲ್ಲಿರುವಂಥ ಯಕ್ಷಾಭಿಮಾನಿಗಳಿಗೆ ಈ ಪುಟ್ಟ ಕಲಾವಿದನ ನಮಸ್ಕಾರ.
ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಮೊಮ್ಮಗನಾಗಿ ಅಜ್ಜಯ್ಯ ನಡೆಸಿಕೊಂಡು ಬಂದಿರುವಂಥ ಈ ಯಕ್ಷಗಾನವನ್ನು ನಾನು ನಡೆಸಬೇಕೆನ್ನುವಂಥ ಹಂಬಲ ನನಗೆ ಇರಲಿಲ್ಲವಾಗಿತ್ತು. ಕಾಲೇಜ್ ಸೆಕೆಂಡ್ PUC ಮುಗಿದ ಮೇಲೆ ಯಕ್ಷಗಾನಕ್ಕೆ ಬರಬೇಕೆನ್ನುವಂಥ ಆಸಕ್ತಿ ಹೆಚ್ಚಾಗಿ ಗುಂಡ್ಬಾಳ ಮೇಳವನ್ನು ಸೇರಿಕೊಂಡೆ. ಹೊಸತೋಟ ಮಂಜಾತ್ ಭಾಗವತರಲ್ಲಿ 3 ವರ್ಷದ ಪರ್ಯಂತರವಾಗಿ ಯಕ್ಷಗಾನವನ್ನು ಕಲಿತು ಗುಂಡ್ಬಾಳ ಮೇಳ ಸೇರಿದ ಮೇಲೆ ಕಾಸರಗೋಡು ಶ್ರೀಧರ ಭಟ್ರು ದಿನನಿತ್ಯವೂ ನನಗೆ ವೇಷದ ಬಗ್ಗಾಗಿ ತಯಾರಿಯನ್ನು ಮಾಡಿಕೊಳ್ಳುವುದು ಹೇಗೆ, ಪ್ರತಿಯೊಂದು ಪಾತ್ರವನ್ನು ನನಗೆ ಬರೆದು ಕೊಟ್ಟು ಸಮರ್ಥವಾಗಿ ವೇಷವನ್ನು ಮಾಡುವುದು ಹೀಗೆ ಅಂತ ತೋರಿಸಿಕೊಟ್ಟವರು ಕಾಸರಗೋಡು ಶ್ರೀಧರ್ ಅವರು. ಅವರಿಂದಲಾಗಿ ಅನೇಕವನ್ನು ಕಲಿತಿದ್ದೇನೆ. ಇನ್ನೂ ಹೆಚ್ಚಾಗಿ ಒಳ್ಳೊಳ್ಳೆ ಕಲಾವಿದರ ಒಡನಾಟ ಇದು ನನ್ನ ಸೌಭಾಗ್ಯ. ಯಾಕಂತ ಹೇಳಿದ್ರೆ ಗುಂಡುಬಾಳ ಮೇಳವನ್ನು ಬಿಟ್ಟ ಬಳಿಕ ನೀಲಾವರ ಮೇಳವನ್ನು ಧಾರೇಶ್ವರ ಭಾಗವತರು ಮಾಡಿದರು. 1.5 ವರ್ಷ ಅವರ ದಕ್ಷ ಸಾರಥ್ಯದಲ್ಲಿ ನನಗೆ ಅನೇಕ ವೇಷಗಳನ್ನು ಮಾಡುವಂಥ ಅವಕಾಶ ದೊರಕಿತು. ಕಲಾಧರ ಯಕ್ಷರಂಗ ಬಳಗ ಜಲವಳ್ಳಿ ಇದನ್ನು ಪ್ರಾರಂಭಿಸಿದವರು ಜಲವಳ್ಳಿ ವಿದ್ಯಾಧರ ಅವರು. ಆ ಸಂದರ್ಭ ಮೇಳದಲ್ಲಿ ಯಾಜವರಾಗಿರ್ಬೋದು, ಉಪ್ಪುಂದ ನಾಗೇಂದ್ರ ರಾವ್ ಆಗಿರ್ಬೋದು, ಅಪ್ಪಯ್ಯ ಆಗಿರ್ಬೋದು, ಪ್ರತಿಯೊಂದು ಹಿರಿಯ ಕಲಾವಿದರ ಒಡನಾಟ ನನಗೆ ದೊರಕಿದ್ದು ಅಲ್ಲಿ. ಆ ಕ್ಷಣಕ್ಕೆ ಒಂದು ಪೌರಾಣಿಕದ ಹಿಡಿತವನ್ನು ಸಾಧಿಸುವಲ್ಲಿ ನನಗೆ ತುಂಬ ವಿಷಯವನ್ನು ಹೇಳಿಕೊಟ್ಟು ಈ ಪಾತ್ರವನ್ನು ಹೀಗೆ ನಿರ್ವಹಿಸಬೇಕು ಅಂತ ಹೇಳಿಕೊಟ್ಟಂತಹ ಹಿರಿಯ ಕಲಾವಿದರು ನನಗೆ ಪ್ರೋತ್ಸಾಹ ಮಾಡಿ ನನಗೆ ದಿನನಿತ್ಯವೂ ಹೇಳಿಕೊಟ್ಟದಕ್ಕಾಗಿ ಇವತ್ತು ಇಲ್ಲಿ ಸಿಕ್ಕ ಸನ್ಮಾನ ಇದು ಸಾರ್ಥಕ ಸನ್ಮಾನ ಅಂತ ಭಾವಿಸ್ತೇನೆ. ಹೆಚ್ಚಾಗಿ ಸನ್ಮಾನ ಎನ್ನುವುದಕ್ಕಿಂತ ಇದು ನನಗೆ ಪ್ರೋತ್ಸಾಹದ ಆಶೀರ್ವಾದ ಅಂತ ಭಾವಿಸ್ತೇನೆ. ಈ ಆಶೀರ್ವಾದ ಕೇವಲ ಕಾರ್ತಿಕ್ ಚಿಟ್ಟಾಣಿಗೆ ಒಬ್ಬನಿಗೆ ಅಲ್ಲದೆ ಯಕ್ಷರಂಗಕ್ಕೆ ಬರುವಂಥ ಅನೇಕ ಮಂದಿ ಯುವ ಕಲಾವಿದರಿದ್ದಾರೆ. ಅವರಿಗೆಲ್ಲರಿಗೂ ಸನ್ಮಾನ ಎನ್ನುವುದಕ್ಕಿಂತ ಪ್ರೋತ್ಸಾಹದ ಆಶೀರ್ವಾದವನ್ನು ನೀಡಿದ್ರಿ ಅಂತಾದರೆ ಅವರಿಗೊಂದು ಜವಾಬ್ದಾರಿ ಸಿಗ್ತದೆ ಅನ್ನೋದು ಅರ್ಥ. ನಟರಾಜ್ ಅವ್ರ ಬಗ್ಗೆ ಮತ್ತೆ ಹೊಸದಾಗಿ ಹೇಳಬೇಕಾದದ್ದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲರೂ ವೇದ್ಯವಾದದ್ದೇ. ಯಕ್ಷಗಾನ ಅಂತ ಹೇಳಿದ್ರೆ ಅವರು ಚಿಟ್ಟಾಣಿ ಅಂತ ಹೇಳುದು. ನನಗೆ ಇವತ್ತಿನ ದಿವಸ ಸನ್ಮಾನ ಮಾಡಬೇಕು ಅನ್ನುವಂಥ ತೀರ್ಮಾನ, ನನಗೆ ವೇಷಕ್ಕಂತ ಕರೆದದ್ದು ಅವರು. ಮೊದಲಾಗಿ ವೇಷಕ್ಕೆ ಇದ್ದವ ನಾನಾಗಿತ್ತು, ಆದರೆ ಅನಿವಾರ್ಯ. ಇವತ್ತು ನಮ್ಮದು ಪೆರಡೂರು ಮೇಳದ ಆಟ ವಾನಹಳ್ಳಿ ಜಡ್ಡಿಗದ್ದೆಯಲ್ಲಿ ಕಾಲಮಿತಿ ಆಟ, ಆದ್ದರಿಂದ 8 ಗಂಟೆಗೆ ಅಲ್ಲಿ ಸ್ಟಾರ್ಟು. ನನಗೆ ಹೋಗೋದು ಅನಿವಾರ್ಯ. ಅದಕ್ಕಾಗಿ ಒಂದು ಸನ್ಮಾನನಾದರೂ ತಗೊಂಡು ಹೋಗಬೇಕು ಅಂತ ಹೇಳಿದ್ದು. ಅದಕ್ಕಾಗಿ ಅವ್ರ ಮಾತಿಗೆ ಒಪ್ಪಿ ಇಲ್ಲಿವರೆಗಾಗಿ ಬಂದಿದ್ದೇನೆ. ನಿಮ್ಮೆಲ್ಲವರ ಆಶೀರ್ವಾದ ನನ್ನ ಮೇಲೆ ಉಂಟು ಎನ್ನುವ ಹಾಗೆ ಭಾವಿಸ್ತೇನೆ. ಇರುವಂಥ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸಿ, ನನಗೆ ಯಕ್ಷಗಾನಕ್ಕೆ ಹೋಗಬೇಕಾದ್ದು ಅನಿವಾರ್ಯವಾದ ಕಾರಣದಿಂದಲಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅವರ ಲಯ ಇಷ್ಟು ಅದ್ಭುತವಾಗಿ ಮಾತನಾಡಿದಂತಹ ಹಾಗೂ ಸನ್ಮಾನಿತರಾದಂತಹ ಶ್ರೀಯುತ ಕಾರ್ತಿಕ್ ಹೆಗಡೆ ಚಿಟ್ಟಾಣಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಅವರಿಗೆ ಸಮರ್ಪಿತವಾಗಿ ಅವರಿಗೆ ಪ್ರೋತ್ಸಾಹವಾಗಿ ಬೆಂಬಲವಾಗಿ ನಿಂತಹ ಅವರ ಕುಟುಂಬದವರು, ಅವರ ತಂದೆಯವರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಹೆಗಡೆ ಚಿಟ್ಟಾಣಿ ಮತ್ತು ತಾಯಿಯವರಾದಂತಹ ಶ್ರೀಮತಿ ಪಾರ್ವತಿ ಹೆಗಡೆ ಚಿಟ್ಟಾಣಿ ಹಾಗೂ ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಅರ್ಪಿತಾ ಹೆಗಡೆ ಅವರಿಗೂ ಕೂಡ ಇಷ್ಟೇ ಸನ್ಮಾನ ಅವರಿಗೂ ಕೂಡ ಸಲ್ಲತಕ್ಕಂಥದ್ದು. ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ ಅಂತ ಹೇಳ್ತಾರೆ. ಇದೇ ಒಂದು ವೇದಿಕೆಯಲ್ಲಿ ಈ ಎಲ್ಲ ವಿಶೇಷ ಆಹ್ವಾನಿತರು, ಎಲ್ಲ ಮುಖ್ಯ ಅತಿಥಿಗಳು ಹಾಗೂ ಶ್ರೀಯುತ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ವಿಶೇಷ ಆಹ್ವಾನಿತರು ದಯವಿಟ್ಟು ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ, ಸಿದ್ದಾಪುರ, ಉತ್ತರ ಕನ್ನಡ. ಶ್ರೀ ನಟರಾಜ್ ಎಂ ಹೆಗಡೆ ಮತ್ತು ಮಿತ್ರ ಬಳಗ ನಾಣಿಕಟ್ಟ ಮತ್ತು ಸಮಸ್ತ ಊರ ನಾಗರಿಕರು ಇವರಿಂದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ
ದಿವಂಗತ ಚಿಟ್ಟಾಣಿ ವೇದಿಕೆ ನಾಣಿಕಟ್ಟಾದಲ್ಲಿ ಯಕ್ಷ ವಂದನೆ 95ನೆಯ ಹೆಜ್ಜೆ ನಾಣಿಕಟ್ಟ ಯಕ್ಷ ಹಬ್ಬ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಎಂ.ಆರ್. ಹೆಗಡೆ ಬಾಳೆಜಡ್ಡಿ ಮತ್ತಿಹಳ್ಳಿ ಅವರಿಗೆ ಅರ್ಪಿಸುವ ಅಭಿನಂದನಾ ಪತ್ರ, ಗೌರವ ಸನ್ಮಾನ ಸಮರ್ಪಣಾ ಪತ್ರ. ಸನ್ಮಾನ್ಯರೇ, ಸಿದ್ದಾಪುರ ತಾಲೂಕಿನ ಮತ್ತಿಹಳ್ಳಿ ಬಾಳೆಜಡ್ಡಿಯ ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ರಾಮಚಂದ್ರ ಹೆಗಡೆ ಅವರ ಪುತ್ರನಾಗಿ 9/4/1948ರಲ್ಲಿ ಜನಿಸಿದ ತಾವು ಗ್ರಾಮೀಣ ಭಾಗದಲ್ಲೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ತಮ್ಮ 16ನೇ ವಯಸ್ಸಿನಲ್ಲಿಯೇ ಸಂಸಾರದ ಭಾರವನ್ನು ಹೊತ್ತುಕೊಂಡು ಅವಿಭಕ್ತ ಸಂಸಾರದ ಮೌಲ್ಯಗಳನ್ನು ಪೋಷಿಸುತ್ತಾ ವಯಸ್ಸು ದೇಹಕ್ಕೆ ಮನಸ್ಸಿಗೆ ಅಲ್ಲ ಎಂಬಂತೆ 76ನೇ ವಯಸ್ಸಿನಲ್ಲಿಯೂ ಶ್ರದ್ಧೆಯಿಂದ ತಮ್ಮ ಕರ್ತವ್ಯವನ್ನು ನಗುಮುಖದಿಂದ ನೆರವೇರಿಸ್ತಾ ಇದ್ದೀರಿ. ಸಹಕಾರಿ ಕ್ಷೇತ್ರದಲ್ಲಿ 1988-95ರ ಕಾಲದಲ್ಲೇ ನಮ್ಮ ತ್ಯಾಗಲಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಅರ್ಥಪೂರ್ಣ ಸೇವೆ ಸಲ್ಲಿಸಿದ್ದೀರಿ. ಅಧಿಕಾರ ಅವಧಿ ಮುಗಿದ ನಂತರವೂ ಸಂಸ್ಥೆಗೆ ಸಮರ್ಥ ಮಾರ್ಗದರ್ಶಕರಾಗಿ ಹಿರಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವುದು ನಿಮ್ಮ ನಿಸ್ವಾರ್ಥ ಮನಸ್ಸಿನ ದರ್ಶನ. ನಾಯಕತ್ವವು ಸ್ಥಾನಮಾನದಿಂದ ಬಂದದ್ದು ಅಲ್ಲ, ಅದು ವ್ಯಕ್ತಿತ್ವದಿಂದ ಬರಬೇಕೆಂಬುದನ್ನು ನೀವು ನಿಮ್ಮ ನಡೆ ನುಡಿಗಳಿಂದ ಸಾಬೀತುಪಡಿಸಿದ್ದೀರಿ. ಸಾಮಾಜಿಕ ಜೀವನದಲ್ಲಿ ಇಷ್ಟು ದೀರ್ಘಕಾಲ ಸೇವೆ ಸಲ್ಲಿಸುವುದು ಸುಲಭದ ಮಾತಲ್ಲ. ಇದಕ್ಕೆ ಕಾರಣ ನಿಮ್ಮ ನಿಸ್ವಾರ್ಥ ಸೇವಾ ಮನೋಭಾವ, ಸಮಾಧಾನ, ಸಂಯಮದ ವ್ಯಕ್ತಿತ್ವ, ತಮ್ಮ ಧರ್ಮಪತ್ನಿ ಶ್ರೀಮತಿ ಮಂಗಲಾ ಹೆಗಡೆಯವರ ಮತ್ತು ಎಲ್ಲ ಕುಟುಂಬದ ನಿಸ್ವಾರ್ಥ ಬೆಂಬಲ ಹಾಗೂ ಶ್ರೀ ಗುರುಗಳ ದಿವ್ಯಾನುಗ್ರಹ. ಇಂತಹ ಸಜ್ಜನ ವ್ಯಕ್ತಿಗಳು ಸಮಾಜದ ನೈತಿಕತೆಯನ್ನು ಕಾಪಾಡುವ ದೀಪಸ್ತಂಭಗಳಂತೆ. ತಮ್ಮ ಬದುಕಿನ ಮೂಲಕ ಯುವ ಪೀಳಿಗೆಗೆ ಶ್ರಮ, ಸತ್ಯತೆ ಮತ್ತು ಸೇವೆಯ ಅಮೂಲ್ಯ ಪಾಠಗಳನ್ನು ಕಲಿಸುತ್ತಿರುವ ಶ್ರೀಯುತರಾದ ಮಹಾಬಲೇಶ್ವರ್ ಹೆಗಡೆಯವರು ನಮ್ಮೆಲ್ಲರ ಹೆಮ್ಮೆ. ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಶ್ರೀ ಸಿದ್ಧಿವಿನಾಯಕ ದೇವರ ಕೃಪೆ ಹಾಗೂ ಶ್ರೀ ಗುರುಗಳ ಆಶೀರ್ವಾದ ಸದಾ ಇರಲೆಂದು, ಮುಂದಿನ ದಿನಗಳಲ್ಲಿ ತಮಗೆ ಆಯುಷ್ಯ, ಆರೋಗ್ಯ, ಸುಖ, ಸಂತೋಷ, ಸಂಪತ್ತುಗಳನ್ನಿತ್ತು ಇನ್ನೂ ಹೆಚ್ಚಿನ ಕಾಲ ಸಮಾಜ ಸೇವೆ ಮಾಡುವ ಶಕ್ತಿ ನೀಡಲೆಂದು ಆ ದೇವರಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ತಮ್ಮನ್ನು ಈ ಶುಭ ಸಂದರ್ಭದಲ್ಲಿ ಈ ಭವ್ಯ ವೇದಿಕೆಯಲ್ಲಿ ಶ್ರೀದೇವರ ಸನ್ನಿಧಿಯಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ದಿನಾಂಕ 14/12/2025, ಸ್ಥಳ ನಾಣಿಕಟ್ಟ, ತಾಲೂಕು ಸಿದ್ದಾಪುರ, ಉತ್ತರ ಕನ್ನಡ. ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ, ಸಿದ್ದಾಪುರ, ಉತ್ತರ ಕನ್ನಡ. ಶ್ರೀ ನಟರಾಜ್ ಎಂ ಹೆಗಡೆ ಮತ್ತು ಮಿತ್ರ ಬಳಗ ನಾಣಿಕಟ್ಟ, ಸಮಸ್ತ ಊರ ನಾಗರಿಕರು. ಯಕ್ಷಗಾನಂ ವಿಶ್ವಗಾನಂ. ಈ ಒಂದು ಸನ್ಮಾನ ಪತ್ರವನ್ನು ನನಗೆ ಓದ್ಲಿಕ್ಕೆ ಸಿಕ್ಕಿದ್ದು ಕೂಡ ನನಗೆ ಭಾಗ್ಯ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ನಾನು ಬಹುಶಃ ಅವರನ್ನು ನನ್ನ ತಂದೆಯವರ ಸ್ಥಾನದಲ್ಲೋ ನನ್ನ ಸ್ನೇಹಿತರ ಸ್ಥಾನದಲ್ಲಿ ಕೂಡ ಇಟ್ಕೊಂಡು ನೋಡ್ತೇನೆ. ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸದಾ ಸ್ಫೂರ್ತಿಯಾಗಿರುವಂತಹ ವ್ಯಕ್ತಿತ್ವ. ಅವರಿಗೆ ಈ ಒಂದು ಸನ್ಮಾನ ನಡೀತಾ ಇರುವಂಥದ್ದು ನಿಜವಾಗ್ಲೂ ನಮ್ಮೆಲ್ಲರ ಹೆಮ್ಮೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಎಲ್ಲ ವೇದಿಕೆಯ ಗಣ್ಯರು ನೆರವೇರಿಸಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಶಶಿಧರ್ ಹೆಗಡೆ ತ್ಯಾಗಲಿ ಅವರು ನಮ್ಮ ಸಮಿತಿಯ ವೇದಿಕೆಗೆ ಆಗಮಿಸಬೇಕು. ದಯವಿಟ್ಟು ಚಪ್ಪಾಳೆ ನಿಲ್ಬಾರ್ದು, ಜೋರಾಗಿ ಬರ್ತಾ ಇರಬೇಕು. ಇಂತಹ ಒಂದು ದಿವ್ಯ ಚೇತನ ನಾಳೆ ನಿಮ್ಮ ಮಕ್ಕಳು ಕೂಡ ಇದೇ ರೀತಿ ಆಗಲಿ ಅನ್ನುವಂಥ ಒಂದು ಹಾರೈಕೆ ಎಲ್ಲರದ್ದು ಇರಲಿ. ಜೋರಾದ ಚಪ್ಪಾಳೆ ಬರಲಿ.
ಕುಮಾರ್ ಹೆಗಡೆ ಬಾಳೆಜಡ್ಡಿಯವರು, ಹಿರಿಯ ಸಹಕಾರಿಗಳು, ದಯವಿಟ್ಟು ಈ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸ್ಥಳೀಯ ಅಧಿದೇವತೆಯಾದಂಥ ಸಿದ್ಧಿವಿನಾಯಕನಿಗೆ ವಂದಿಸುತ್ತಾ, ಎಲ್ಲ ಕಲಾವಿದರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯರೇ ತಮಗೆ ನನ್ನ ನಮಸ್ಕಾರಗಳನ್ನು ಮಾಡುತ್ತಾ, ಮುಂಭಾಗದಲ್ಲಿದ್ದ ಎಲ್ಲ ಕಲಾ ಪೋಷಕರಿಗೆ ನಮಸ್ಕಾರಗಳು. ಈ ಒಂದು ಗೌರವ ಸಮರ್ಪಣೆ ನಾನು ಒಪ್ಪಿಕೊಂಡಿದ್ದು ಅಂದರೆ ನಟರಾಜ ಮತ್ತು ಪ್ರಜ್ಞಾ ಮತ್ತು ಈ ಸಂಘಟಕರಿಗೆ ಇಲ್ಲ ಬರಲೇಬೇಕು, ಮಾಡಲೇಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೇವೆ. ಬರಲೇಬೇಕು ಅಂತ ಒಂದು ಒತ್ತಾಯಪೂರ್ವಕವಾದಂಥ ಇದನ್ನು ಸ್ವೀಕರಿಸಿದ್ದೇನೆ ನಾನು. ಇದು ಅವರ ಒಂದು ದೊಡ್ಡ ಸ್ಥಾನವನ್ನು ತೋರಿಸ್ತದೆ. ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಇದು 3 ತಾಲೂಕುಗಳಲ್ಲಿ ಯಕ್ಷಗಾನದ ಬಗ್ಗೆ ಒಳ್ಳೆಯ ಒಂದು ಸ್ಪಂದನೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕರ್ನಾಟಕದಲ್ಲಿ ಅನೇಕ ಇದ್ದಾವೆ. ಅದರಲ್ಲಿ ಯಕ್ಷಗಾನ ಒಂದು ಸಮೃದ್ಧ ಕಲೆ. ಇವತ್ತು ಯಕ್ಷಗಾನವನ್ನು ನಡೆಸ್ಕೊಂಡು ಬರೋದಂಥದಕ್ಕೆ ಪ್ರೋತ್ಸಾಹ ಕೊಡುವಂಥ ಅನೇಕ ಸಂಘಟನೆಗಳು ಈ ಭಾಗದಲ್ಲಿದ್ದಾವೆ. ಮೊದಲನೇದಾಗಿ ನಮಗೆ ನೆನಪಾಗುವಂಥದ್ದು ಬಹುಶಃ ಪ್ರಮೋದ್ ಹೆಗಡೆ ಯಲ್ಲಾಪುರ ಅವರದು ಸಂಕಲ್ಪ ಸೇವಾ ಸಂಸ್ಥೆ 30-35 ವರ್ಷಗಳಿಂದ ಈ ಯಕ್ಷಗಾನವನ್ನು ಪ್ರೋತ್ಸಾಹ ಮಾಡ್ಕೊಳ್ತಾ ಬರ್ತಾ ಇದೆ. 39ನೇ ವರ್ಷ ಪ್ರಮೋದ್ ಹೆಗಡೆಯವರು ಬರ್ತೇನೆ ಅಂತ ಹೇಳಿದರು, ಏನೋ ಕಾರಣದಿಂದ ಬರಲಿಲ್ಲ. ಇಲ್ಲೇ ನಿಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ವಾಜಿಗದ್ದೆಯವ್ರಿಗೂ ಕೂಡ DG ಹೆಗಡೆಯವರ ಒಂದು ನೆನಪಿನಲ್ಲಿ ಯಕ್ಷಗಾನ ಸಂಘಟನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ಅನೇಕ ವರ್ಷಗಳಿಂದ ನಾಣಿಕಟ್ಟೆಯಲ್ಲಿ ನಟರಾಜ ಹೆಗಡೆ ಮತ್ತು ಅವರ ಸಂಗಡಿಗರು ಯಕ್ಷ ಒಂದು ಸಮಿತಿಯನ್ನು ರಚಿಸಿಕೊಂಡು ಅನೇಕ ವರ್ಷಗಳಿಂದ ಯಕ್ಷಗಾನ ತಾಳಮದ್ದಲೆ ಮತ್ತು ಯಕ್ಷಗಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೂ ಕೂಡ ಪ್ರೋತ್ಸಾಹದಾಯಕವಾದಂಥ ಒಂದು ಸಂಘಟನೆ ಇದೆ. ಅವರು ಮುಂದೂ ಕೂಡ ಈ ಒಂದು ಸಂಘಟನೆಯನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋಂಥದ್ದು ನನ್ನ ಆಶಯ. ಅದೇ ರೀತಿ ನಟರಾಜ ಹೆಗಡೆಯವರು ಕೂಡ ಅವರು ರಾಮಚಂದ್ರ ಚಿಟ್ಟಾಣಿಯವರ ಪರಮ ಭಕ್ತರು. ಚಿಟ್ಟಾಣಿಯವರ ಹೆಸರು ಹೇಳಿದರೆ ಕುಂತವ್ರಿಗೆ ಸಡಗುಟ್ಕೊಂಡು ಎದ್ದು ನಿಲ್ತಾರೆ. ಅಂಥ ಒಂದು ವ್ಯಕ್ತಿತ್ವ ಅವರದ್ದು. ಆ ಒಂದು ಕಲೆಯನ್ನು ಇಲ್ಲಿವರೆಗೆ ಅವರು ಒಂದು ಸ್ಮರಣೆಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಂದೂ ಕೂಡ ಈ ಒಂದು ಸಂಘಟನೆಯನ್ನು ನಡೆಸ್ಕೊಂಡು ಹೋಗಿ ಕಲಾವಿದರಿಗೆ ಈ ಭಾಗದಿಂದ, ನಮ್ಮ ಭಾಗದಿಂದ ಪ್ರೋತ್ಸಾಹವನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತಾ, ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ವೇದಿಕೆಯ ಮೇಲಿದ್ದ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಕಲಾವಿದರಿಗೆ ವಂದನೆಗಳನ್ನು ತಿಳಿಸಿ ನನ್ನೊಂದು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀಯುತ ಮಹಾಬಲೇಶ್ವರ್ ಹೆಗಡೆ ಹಾಗೂ ಅವರ ದಂಪತಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ಒಂದು ವೇದಿಕೆಯಲ್ಲಿ ಎಲ್ಲ ವಿಶೇಷ ಆಹ್ವಾನಿತರಿಗೆ ಪುಟ್ಟ ನೆನಪಿನ ಕಾಣಿಕೆ ಹಾಗೂ ಗೌರವ ಸಮರ್ಪಣೆಯನ್ನು ಇಟ್ಕೊಂಡಿದ್ದೇವೆ. ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಅನಂತಮೂರ್ತಿ ಹೆಗಡೆ ಉದ್ಯಮಿಗಳು ಹಾಗೂ ಸಾಮಾಜಿಕ ಧುರೀಣರು. ಇವರು ಈ ಒಂದು ಯಕ್ಷಮಿತ್ರ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ ಅವರಿಗೆ ಯಾವಾಗಲೂ ತಮ್ಮ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ವೇದಮೂರ್ತಿ ಶ್ರೀ RM ಹೆಗಡೆ ಬಾಳೇಸರ ಸಹಕಾರಿ ರತ್ನ ಅಧ್ಯಕ್ಷರು TMS ಸಿದ್ದಾಪುರ. ಇವರು ಕೂಡ ಯಾವಾಗಲೂ ತಮ್ಮ ಸಹಾಯ ಹಸ್ತವನ್ನು ಚಾಚುತ್ತಲೇ ಇರ್ತಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಶ್ರೀ MK ಭಟ್ ಸೊರಬ ಪ್ರಸಿದ್ಧ ವೈದ್ಯರು. ಇವರು ಕೂಡ ಇವತ್ತು ನಮ್ಮ ಜೊತೆಗೆ ನಮ್ಮ ವೇದಿಕೆಯನ್ನು ಸೇರಿರುವುದು ನಮ್ಮ ಪುಣ್ಯ ಅಂತಲೇ ಭಾವಿಸಬೇಕು. ಅವರಿಗೂ ಕೂಡ ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ ಅವರಿಂದ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ರವೀಂದ್ರ ಹೆಗಡೆ ಹಿರೇಕೈ ನಿರ್ದೇಶಕರು TSS ಸಿರ್ಸಿ ಕೂಡ ಯಾವಾಗಲೂ ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಸದಾ ಹಸನ್ಮುಖಿಯಾಗಿ ಯಾವಾಗಲೂ ನಮ್ಮ ಜೊತೆಗೆ ಸಹಾಯ ಹಸ್ತವನ್ನು ನೀಡಲಿಕ್ಕೆ ಇರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಶ್ರೀ MN ಭಟ್ ಅಜಿಬಳ್ ಅಧ್ಯಕ್ಷರು ಅಜಿಬಳ್ ಸೊಸೈಟಿ. ಇವರು ಕೂಡ ನಮ್ಮ ಜೊತೆಗೆ ಇವತ್ತು ವೇದಿಕೆಯಲ್ಲಿ ಸೇರಿರುವುದು ನಮ್ಮ ಭಾಗ್ಯ. ಸೊ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.
ಎಲ್ಲ ವಿಶೇಷ ಆಹ್ವಾನಿತರು ಹಾಗೂ ಎಲ್ಲ ಮುಖ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಕ್ಕೆ ಹಾಗೂ ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಶ್ರೀಯುತ ವೇದಮೂರ್ತಿ ವಿನಾಯಕ್ ಭಟ್ ಅವರ ದಿವ್ಯ ಉಪಸ್ಥಿತಿಗೂ ಕೂಡ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಶ್ರೀಯುತ ವಿನಾಯಕ್ ಭಟ್ ಮತ್ತಿಹಳ್ಳಿಯವರಿಗೆ ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ ಅವರು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಆ ಮೇಡಮ್ ಹತ್ರ ಹಿಂಗೆ ಇಚ್ಛೆ ಬದಿ ತಿರುಗಿನಿಲ್ಲ ಅವರ ದಿವ್ಯ ಉಪಸ್ಥಿತಿ ನಮಗೆ ಯಾವಾಗಲೂ ದಿವ್ಯವಾಗಿ ಇರುತ್ತದೆ. ಹಾಗಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ಗಣ್ಯರಿಗೆ, ವಿಶೇಷ ಆಹ್ವಾನಿತರಿಗೆ, ಮುಖ್ಯ ಅತಿಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಯಕ್ಷವಂದನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಹಲವು ಗಣ್ಯರು ಶುಭ ಕೋರಿ ಹಾರೈಸಿದ್ದಾರೆ. ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿ ಮಂಜರು, ಪೂಜ್ಯರು, ಮಾರಣಕಟ್ಟ ಶ್ರೀ ಕ್ಷೇತ್ರ, ಇವರು ಯಕ್ಷ ಪೋಷಕರು. ಸನ್ಮಾನ್ಯ ಶ್ರೀ ಗುರುರಾಜ್ ಗಂಟಿಹೊಳೆ, ಬೈಂದೂರ್, ಜನಪ್ರಿಯ ಶಾಸಕರು ಬೈಂದೂರ್. ಸನ್ಮಾನ್ಯ ಶ್ರೀ ಸುನಿಲ್ ಕುಮಾರ್ ಕಾರ್ಕಳ, ಜನಪ್ರಿಯ ಶಾಸಕರು ಕಾರ್ಕಳ. ಸನ್ಮಾನ್ಯ ಶ್ರೀ ಭೀಮಣ್ಣ ನಾಯ್ಕ್, ಜನಪ್ರಿಯ ಶಾಸಕರು ಶಿರ್ಸಿ ಸಿದ್ದಾಪುರ ಕ್ಷೇತ್ರ. ಸನ್ಮಾನ್ಯ ಶ್ರೀ ಪ್ರಮೋದ್ ಹೆಗಡೆ ಯಲ್ಲಾಪುರ, ಅಧ್ಯಕ್ಷರು ಸಂಕಲ್ಪ ವೇದಿಕೆ ಯಲ್ಲಾಪುರ. ಇವರೆಲ್ಲರೂ ಕೂಡ ತಮ್ಮ ಶುಭವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರೈಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ದೀಪಕ್ ಎಂ, ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರವಾರ, ಅವರು ಈ ಒಂದು ಯಕ್ಷವಂದನೆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇರಬೇಕಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಎಲ್ಲರಿಗೂ ಈ ಶುಭ ಸಂಜೆಯ ಶುಭಾಶಯಗಳು. ಇವತ್ತು ನಾಣಿಕಟ್ಟದಲ್ಲಿ ಯಕ್ಷಗಾನ ಕಾರ್ಯಕ್ರಮನ ಇಟ್ಕೊಂಡಿದ್ದು ಮೊನ್ನೆ SP ಸಾಹೇಬರಿಗೆ ತಾವೆಲ್ಲರೂ ಇನ್ವೈಟ್ ಮಾಡಿದರು. ಸ್ವಲ್ಪ ಮುನ್ಗೋಡ ದಲಾಲಮ್ಮ ಬಂದಿದ್ದರಿಂದ ಬಂದೋಬಸ್ತಲ್ಲಿ ಸರ್ ಬ್ಯುಸಿ ಇದ್ದರಿಂದ ಅವ್ರ ಪರವಾಗಿ ನಾನು ಅಟೆಂಡ್ ಮಾಡಂತ ಹೇಳೋದಕ್ಕೆ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಸಿದ್ದಾಪುರದಲ್ಲಿ ಮೇನಾಗಿ ಹೇಳಬೇಕಂದ್ರೆ ಕಲ್ಚರಲ್ ಪ್ರೋಗ್ರಾಮ್ನ ಎಲ್ಲ ಹಳ್ಳಿಗಳಲ್ಲೂ ವಿಜೃಂಭಣೆಯಿಂದ ಆಚರಿಸ್ತೀರ. ಪ್ರತಿಯೊಬ್ಬರು ಈ ನಾಣಿಕಟ್ಟ ಇರ್ಬೋದು, ಎಲ್ಲ ಸಿದ್ದಾಪುರದಲ್ಲೂ ಯಕ್ಷಗಾನನ ಈ ಟೈಮ್ದಲ್ಲೂ ಯಕ್ಷಗಾನ ಪ್ರತಿಯೊಬ್ಬರು ತಮ್ಮ ಕುಟುಂಬದಿಂದ ಬಂದು ಯಕ್ಷಗಾನನ ಪ್ರೋತ್ಸಾಹಿಸಿರೋದು ಒಂದು ಒಳ್ಳೆ ಇದು ಸಂದೇಶ. ಹೀಗೆ ಈಗ ಸಿರ್ಸಿ ಮತ್ತು ಸಿದ್ದಾಪುರದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಪ್ರತಿ ಹಳ್ಳಿಗಳಲ್ಲಿ ತಮ್ಮ ಯಾವುದೇ ಹಬ್ಬ ಇರಲಿ, ಗಣೇಶ್ ಫೆಸ್ಟಿವಲ್ ಇದ್ದಾಗ ಅದು ಯಕ್ಷಗಾನ ಕಾರ್ಯಕ್ರಮನ, ನಾಟಕಗಳನ್ನು, ಕಲ್ಚರಲ್ ಪ್ರೋಗ್ರಾಮ್ನ ಅರೇಂಜ್ ಮಾಡ್ತಾರೆ ಪ್ರತಿ ವರ್ಷ. ಹಾಗೆ ಇವತ್ತು ನಾಣಿಕಟ್ಟದಿಂದ ಒಳ್ಳೆ ಯಕ್ಷಗಾನ ಕಾರ್ಯಕ್ರಮ ಅರೇಂಜ್ ಮಾಡೋದಕ್ಕೆ ನಮ್ಮ ಸಿದ್ದಾಪುರ ಪೊಲೀಸ್ ಠಾಣೆ ಹಾಗೂ ಸಿದ್ದಾಪುರ ವೃತ್ತದಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಂಗೆ ಬಂದು ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಬಹುಶಃ ನಿಮ್ಮ ಪೊಲೀಸರ ಮಾತುಗಳನ್ನು ಕೇಳಬೇಕು ಅಂದರೆ ಎಲ್ಲರೂ ಭಯ ಪಡ್ತಾರೆ ಸರ್. ಬಟ್ ಇವತ್ತು ನೀವು ಈ ಒಂದು ವೇದಿಕೆಯಲ್ಲಿ ಬಂದು ಇಷ್ಟು ಅದ್ಭುತವಾಗಿ ಮಾತನಾಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.